ಈ ಉಪನ್ಯಾಸದ ಸರಣಿ ಜನವರಿ 12 ಪ್ರಾರಂಭ ಆಗಿ ಜನವರಿ 26 ಮುಗಿಯುತ್ತೆ. ಜನವರಿ 12 ನಮಗೆ ಬಹಳ ಮುಖ್ಯ, 26 ಬಹಳ ಮುಖ್ಯ. ಜನವರಿ 12 ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ವಿವೇಕಾನಂದರ ಜನ್ಮದಿನ. ಜನವರಿ 26 ನಮಗೆ ನಾವೇ ಸಾರ್ವಭೌಮತ್ವವನ್ನು, ಅಂದ್ರೆ ನಾವು ಗಣರಾಜ್ಯ ಆದಂತ ದಿವಸ. ಇದೆರಡಕ್ಕೂ ಕೂಡ ಅತ್ಯಂತ ನಿಕಟವಾದಂತಹ ನಂಟು. ನಮಗೆ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳಕ್ಕೆ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಕ್ಕೆ, ನಮಗೆ ಸಿಕ್ಕಿರ್ತಕ್ಕಂಥ ಸಾರ್ವಭೌಮತೆಗೆ, ಭಾರತವನ್ನ ಅತ್ಯಂತ ಸಮರ್ಥ ಭಾರತವಾಗಿ ಕಟ್ಟಬೇಕು ಅನ್ನೋದಕ್ಕೆ, ಸಮರ್ಥ ಭಾರತದ ಸಂಸ್ಥೆಗೆ, ಎಲ್ಲದಕ್ಕೂ ಕೂಡ ನಿರಂತರ ಸ್ಫೂರ್ತಿ, ಪ್ರೇರಣಾ ಸ್ರೋತ ಅಂತ ಹೇಳಿದ್ರೆ ಅದು ಸ್ವಾಮಿ ವಿವೇಕಾನಂದರೇ. ಹಾಗಾಗಿ ಈ ಎರಡರ ನಂಟು ಸದಾಕಾಲ ಪ್ರತಿ ವರ್ಷ ಸಮರ್ಥ ಭಾರತದ ಮೂಲಕ ನಮ್ಮೆಲ್ಲ ಯುವಜನತೆಗೆ ತಲುಪುತ್ತಾ ಇದೆ. ಆ ಲೆಕ್ಕದಲ್ಲೇನೆ ಈ ವರ್ಷ ಕೂಡ 15 ಉಪನ್ಯಾಸಗಳು ನಡೆದಿದೆ. ಯುವ ಜನತೆ ತಮ್ಮ ಜೀವನದಲ್ಲಿ ಹೇಗೆ ಉತ್ತಮನಾಗು ಉಪಕಾರಿಯಾಗು ಎರಡೂ ಸಂಗತಿಗಳನ್ನ ಮಾಡ್ಬೋದು, ಮಾಡಬೇಕು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಕೇಳಿದ್ವಿ. ಸ್ವಾಮಿ ವಿವೇಕಾನಂದರು, ನಾನು ಆಗ್ಲೇ ಹೇಳಿದೆ 26ಕ್ಕೂ ಅವ್ರಿಗೂ ನೆಂಟು ನಮ್ದು. ಸ್ವಾಮಿ ವಿವೇಕಾನಂದರು ನಮ್ಮ ಸ್ವಾತಂತ್ರ್ಯ ಹೋರಾಟದ ಆದ್ಯ ಪ್ರವರ್ತಕ. ಸ್ವಾತಂತ್ರ್ಯಕ್ಕೋಸ್ಕರ ನಡೆದಂತಹ 2 ಹೋರಾಟದ ಧಾರೆಗಳಲ್ಲಿ, ಒಂದು ಕ್ರಾಂತಿಕಾರಿ ಧಾರೆ, ಇನ್ನೊಂದು ಸತ್ಯಾಗ್ರಹದ ಧಾರೆ. ಎರಡೂ ಧಾರೆಗಳಲ್ಲಿ ಅಲ್ಲಿ ಹೋರಾಟ ಮಾಡಿದಂತ ಎಲ್ಲರಿಗೂ ಕೂಡ ಸ್ಫೂರ್ತಿ ಕೊಟ್ಟಂತಹದ್ದು. ಸ್ವಾತಂತ್ರ್ಯಕ್ಕೋಸ್ಕರ ನಡೆದಂತಹ ಕ್ರಾಂತಿಕಾರಿಗಳ ಹೋರಾಟ ಇರ್ಬೋದು, ಸತ್ಯಾಗ್ರಹಿಗಳ ಹೋರಾಟ ಇರ್ಬೋದು, ಕಲಾ ಮೂಲಕ ಅದನ್ನ ಪ್ರತಿಧ್ವನಿಸದಂತಿರ್ಬೋದು, ಸಾಹಿತ್ಯದಲ್ಲಿ ಇರ್ಬೋದು, ಸಂಗೀತದಲ್ಲಿ ಇರ್ಬೋದು, ಪ್ರತಿಯೊಂದು ರಂಗದಲ್ಲೂ ಕೂಡ ಯಾರು ಈ ಕಾರ್ಯವನ್ನು ಮಾಡಿದ್ರು ಅವ್ರು ಎಲ್ರಿಗೂ ಕೂಡ ಸ್ಫೂರ್ತಿ ಸ್ವಾಮಿ ವಿವೇಕಾನಂದರೇ. ಸ್ವಾಮಿ ವಿವೇಕಾನಂದರ ಸ್ಫೂರ್ತಿ ಅಂದಾಗ ಒಂದು ಮಾತು ನೆನಪಿಗೆ ಬರುವಂತಹದ್ದಿದೆ, ಒಂದು ಘಟನೆ ನೆನಪಿಗೆ ಬರುವಂತಹದ್ದಿದೆ. ಅದು ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರಿಗೆ ಹೇಗೆ ನಿವೇದಿತ ಶಿಷ್ಯ ಇದ್ರು, ಹಾಗೆ ಇನ್ನೊಬ್ಬ ಅಮೆರಿಕ ದೇಶದವಳು ಶಿಷ್ಯ ಇದ್ರು, ಸಿಸ್ಟರ್ ಕ್ರಿಸ್ಟಿನಾ ಅಂತ. ಆಕೆ ಭಾರತದ ಸ್ವಾತಂತ್ರ್ಯದ ಬಗ್ಗೆ, ಭಾರತದ ಮುಂದಿನ ಬೆಳವಣಿಗೆ ಬಗ್ಗೆ, ಭಾರತ ಅತ್ಯಂತ ಭವ್ಯ ಭಾರತವಾಗಿ ಮಾರ್ಪಡುವುದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ರು. ಆಗ ವಿವೇಕಾನಂದರು ಹೇಳಿದ್ರು, ನಾನು ಸನ್ಯಾಸವನ್ನು ಪಡ್ಕೊಂಡ ನಂತರ 2.5 ವರ್ಷಗಳ ಕಾಲ ಇಡೀ ಭಾರತವನ್ನು ಸುತ್ತಿದ್ದೀನಿ. ಇಲ್ಲಿದ್ದಂಥ ರಾಜ ಮಹಾರಾಜರು, ಅವತ್ತು ನಮ್ಮ ದೇಶದಲ್ಲಿ ಬ್ರಿಟಿಷರು ಅಲ್ದಿರ 565 ಜನ ರಾಜ ಮಹಾರಾಜರಿದ್ರು. ಅವರನ್ನ ಭೇಟಿ ಮಾಡಿದ್ದೀನಿ, ಸಾಮಾನ್ಯ ಜನರನ್ನ ಭೇಟಿ ಮಾಡಿದ್ದೀನಿ, ಗಣ್ಯಮಾನರನ್ನ ಭೇಟಿ ಮಾಡಿದ್ದೀನಿ. ನಾನು ಯಾಕೆ ಮಾಡಿದೆ ಗೊತ್ತಾ? ಒಬ್ಬ ಸನ್ಯಾಸಿಯಾಗಿ ನಾನು ಒಂದು ತೀರ್ಥಯಾತ್ರೆ ಮಾಡೋಕ್ಕೋಸ್ಕರ ಇದನ್ನು ಮಾಡಿದ್ದಲ್ಲ. 565 ರಾಜರಿದ್ದಾರೆ, ಅವ್ರ ಹತ್ರ ಭೂಮಿ ಇದೆ, ಅವ್ರ ಹತ್ರ ಪ್ರಜೆಗಳಿದ್ದಾರೆ, ಅವ್ರ ಹತ್ರ ಸೈನ್ಯ ಇದೆ, ಅವ್ರ ಹತ್ರ ಧನ ಇದೆ. ಇಷ್ಟನ್ನೂ ಉಪಯೋಗಿಸಿದ್ರೆ ಈ 565 ಜನವು ಒಟ್ಟಿಗೆ ಬಂದ್ರೆ ಬ್ರಿಟಿಷರನ್ನ ಹೊರಗೆ ಹಾಕೋದು ಕಷ್ಟವ. ಒಂದು ನರೇಂದ್ರ ಮಂಡಲವನ್ನು ಸ್ಥಾಪಿಸಬೇಕು ಅಂತ ಯೋಚನೆ ಮಾಡಿದ್ದೆ. ಆದ್ರೆ ಇಡೀ ದೇಶವನ್ನು ತಿರುಗಿದಾಗ ನನ್ನ ಅನುಭವಕ್ಕೆ ಬಂದಿದ್ದು, ಅವ್ರು ಈ ಮಾತನ್ನು ಹೇಳಿದ್ದು ಇಂಗ್ಲಿಷ್ನಲ್ಲಿ, ದಿ ಸೊಸೈಟಿ ಈಸ್ ಡೆಡ್ ಅಂಡ್ ಇಟ್ ಈಸ್ ಪ್ಯೂಟ್ರಿಡ್. ಸಮಾಜ ಸತ್ತಿದೆ, ಕೊಳತು ನಾರ್ತಾ ಇದೆ. ಹಾಗೆ ಅಂತ ನಾನು ಸುಮ್ಮನಿರಲ್ಲ, ಇಡೀ ಸಮಾಜವನ್ನು ಜಾಗೃತ ಮಾಡಕ್ಕೆ ಹೊರಡ್ತೀನಿ ಅಂತ ಹೇಳಿದ್ರು. ಆಗ್ಲೇ ಅವ್ರು ಹೇಳಿದಂಥದ್ದು, ಸಮಾಜವನ್ನು ಜಾಗೃತ ಮಾಡಬೇಕು ಅಂತ ಹೇಳಿದ್ರೆ ದೇಶದ ಬಗ್ಗೆ, ದೇಶದ ಪರಂಪರೆಯ ಬಗ್ಗೆ, ನಮ್ಮ ಸಾಧನೆಗಳ ಬಗ್ಗೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಯುವಜನತೆ ಯಾರಿದ್ದಾರೆ ಅವರ ಮನಸ್ಸಿನಲ್ಲಿ ಭಾವನೆಗಳು ಜಾಗೃತ ಆಗ್ಬೇಕು. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಅವರಲ್ಲಿ ನಿರ್ಮಾಣ ಆಗ್ಬೇಕು. ಈ ಕಾರ್ಯ ಮೊಟ್ಟ ಮೊದಲು ಆಗ್ಬೇಕಾಗಿರ್ತಕ್ಕಂಥದ್ದು. ಬದಲಾವಣೆ ಬರ್ತಕ್ಕಂಥದ್ದು ಯುವಕರಿಂದಲೇನೆ.
ಅವರು ಅಮೆರಿಕ ದೇಶ ಮತ್ತು ಯುರೋಪನ್ನ ಪರ್ಯಟನ ಮಾಡಿ ವಾಪಸ್ ಬಂದ ನಂತರ ಭಾರತದಲ್ಲಿ ಮಾಡಿದಂತ ಬಿರುಗಾಳಿಯ ಪ್ರವಾಸ ಏನಿತ್ತು, ಆ ಪ್ರವಾಸದಲ್ಲೂ ಕೂಡ ಅವರು ಉದ್ದೇಶಿಸಿ ಮಾತನಾಡಿದ್ದು ಯುವ ಜನತೆನೇ. ಈ ದೇಶದ ಯುವ ಜನತೆ ಯಾರಿದ್ದಾರೆ ಅವ್ರನ್ನ ಉದ್ದೇಶಿಸಿ ಮಾತಾಡಿದ್ರು. ಆ ಸಂದರ್ಭದಲ್ಲೇ ಅವ್ರು ಹೇಳಿದಂತಹ ಸುಪ್ರಸಿದ್ಧ ವಾಕ್ಯಗಳು ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ನಮಗೆ ಎಂತ ತರುಣರು ಬೇಕು ಅಂತ ಹೇಳಿದ್ರೆ, ಯುವ ಜನತೆ ಬೇಕು ಅಂತ ಹೇಳಿದ್ರೆ, ಅವ್ರು ಹೇಳಿದ್ರು, ಕಬ್ಬಿಣದ ಮಾಂಸಖಂಡ, ಉಕ್ಕಿನ ನರಗಳು ಮತ್ತು ಸಿಡಿಲಿನಂತ ಇಚ್ಛಾಶಕ್ತಿ. ಮಸಲ್ಸ್ ಆಫ್ ಐರನ್, ನರ್ವ್ಸ್ ಆಫ್ ಸ್ಟೀಲ್, ವೇರ್ ಇನ್ ಡ್ವೆಲ್ಸ್ ಎ ಜೈಗಾಂಟಿಕ್ ವಿಲ್ ದಟ್ ಇಸ್ ಮೇಡ್ ಅಪ್ ಆಫ್ ದಿ ಸೇಮ್ ಮೆಟೀರಿಯಲ್ ಆಸ್ ದಿ ಥಂಡರ್ ಬೋಲ್ಟ್ ಅಂತ ಹೇಳಿದ್ರು. ಯಾಕೆ ಬೇಕಿದು? ಉತ್ತರ ಕೊಟ್ಟರು ಅವರು. ಟು ಫೇಸ್ ಡೆತ್ ಫೇಸ್ ಟು ಫೇಸ್. ಯುವ ಜನತೆಗೆ ಅವರು ಕೊಟ್ಟಂತ ಕರೆ, ನೀವು ಕಾಳಿಕಾ ಮಾತೆಯನ್ನು ಆರಾಧಿಸಿ. ಯಾಕೆ? ವರ್ಷಿಪ್ ದಿ ಟೆರಿಬಲ್ ಅಂತ ಹೇಳಿದ್ರು. ಅಂದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ಕೊಟ್ಟಂತಹದ್ದು ಪ್ರೇರಣೆ ಇಷ್ಟು ಮಹತ್ತರವಾಗಿರ್ತಕ್ಕಂಥದ್ದು. ಬರೀ ಸ್ವಾತಂತ್ರ್ಯ ಹೋರಾಟಕ್ಕಷ್ಟೇ ಅಲ್ಲ, ಸುಭಾಷ್ ಚಂದ್ರ ಬೋಸ್ರು ಬಹಳ ಅದ್ಭುತವಾಗಿ ಈ ಮಾತನ್ನ ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದ ಈಸ್ ದಿ ಮೇಕರ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಹೇಳಿದ್ರು. ಸುಭಾಷ್ ಚಂದ್ರ ಬೋಸ್ರು ಯಾಕೆ ಈ ಮಾತನ್ನು ಹೇಳಿದ್ರು? ಆಧುನಿಕ ಭಾರತದಲ್ಲಿ ಏನೇನು ಇರಬೇಕು, ಭಾರತ ತನ್ನ ವಸಾಹತುಶಾಹಿನ ಕಳಚಿಕೊಂಡು ಯಾವ ರೀತಿಯ ಒಂದು ಪ್ರಬುದ್ಧ ಭಾರತವಾಗಿ ಬೆಳಿಬೇಕೋ, ಅದಕ್ಕೆ ಏನೇನು ಪ್ರೇರಣೆ ಬೇಕೋ ಅದೆಲ್ಲವನ್ನೂ ಕೂಡ ವಿವೇಕಾನಂದರು ಹೇಳಿದ್ರು. ಅವರ ಗುರಿ ಇದ್ದಿದ್ದು ಎಲ್ಲವೂ ಕೂಡ ಯುವಕರನ್ನೇ. ಆಗ ಅವ್ರು ಹೇಳಿದ್ರು, ಯುವಕರನ್ನು ಉದ್ದೇಶಿಸಿ ಭಾಷಣ ಮಾಡ್ಬೇಕಾದ್ರೆ ಅವರು ಒಂದು ಮಾತನ್ನ ಹೇಳಿದ್ರು. ಅದು ಅಂತ ಹೇಳಿದ್ರೆ, ನನ್ನ ಕನಸಿನ ಭಾರತ ಹೇಗಿರ್ಬೇಕು ಅನ್ನುವಂಥದ್ದಕ್ಕೆ ಅವರು ಹೇಳಿದ್ರು. ವಿವೇಕಾನಂದರು ಹೇಳಿದ್ರು, ಆಧ್ಯಾತ್ಮಿಕವಾಗಿ ಜಾಗೃತವಾದ, ಸಾಮಾಜಿಕವಾಗಿ ಭದ್ರವಾದ, ಜ್ಞಾನ ವಿಜ್ಞಾನಗಳ ಆಗರವಾದ, ಆರ್ಥಿಕವಾಗಿ ಬಲಿಷ್ಠವಾದ ಭಾರತವನ್ನ ನಿರ್ಮಾಣ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸ್ಪಿರಿಚುಯಲಿ ಅವೇಕನ್, ಸೋಷಿಯಲಿ ಹಾರ್ಮೋನಿಯಸ್, ಎ ರೆಪಾಸಿಟರಿ ಆಫ್ ನಾಲೆಡ್ಜ್ ಅಂಡ್ ಎ ಸ್ಟ್ರಾಂಗ್ ಇಕನಾಮಿಕ್ ನೇಷನ್. ಇದು ಆಗಬೇಕು ಅಂತಕ್ಕಂಥದ್ದು ವಿವೇಕಾನಂದರು ಕಟ್ಟಂತ ಕನಸು. ಅದನ್ನು ಮಾಡಬೇಕಾಗಿರ್ತಕ್ಕಂಥವ್ರು ಕೂಡ ಯುವಕರೇನೇನೆ. ಈ ಕರೆನ ಕೊಟ್ಟಿದ್ದಕ್ಕೋಸ್ಕರವೇನೇನೆ ಸಮರ್ಥ ಭಾರತದಿಂದಲೂ ಕೂಡ ಪ್ರತಿ ವರ್ಷ ನಾವು ಈ ಬಿ ಗುಡ್ ಡೂ ಗುಡ್, ಉತ್ತಮನಾಗು ಉಪಕಾರಿಯಾಗು. ಯಾಕೆ ಅಂತ ಹೇಳಿದ್ರೆ, ಉತ್ತಮನಾಗಕ್ಕೆ ಸಾಧ್ಯ ಇರತಕ್ಕಂಥದ್ದು ಉಪಕಾರಿ ಆಗಕ್ಕೆ ಸಾಧ್ಯ ಇರತಕ್ಕಂಥದ್ದು ಅದು ಕೇವಲ ಮಾನವನಿಗೆ ಮಾತ್ರ ಸಾಧ್ಯ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಜಗತ್ತಿನ ಜೀವಕೋಟಿನಲ್ಲಿ ಲಕ್ಷಾಂತರ ಜೀವಕೋಟಿಗಳಿದೆ. ಬಯೋಲಾಜಿಕಲಿ ಮಾತನಾಡ್ಬೇಕಾದ್ರೆ ನಾವು ಮನುಷ್ಯನನ್ನು ಕೂಡ ಒಂದು ಪ್ರಾಣಿ ಅಂತಲೇ ಹೇಳುವಂಥದ್ದು. ಬಯಾಲಜಿ ಓದೋರಿಗೆ ಗೊತ್ತಿರುತ್ತೆ, ಮ್ಯಾನ್ ಇಸ್ ಎ ಬಯಾಲಜಿಕಲ್ ಅನಿಮಲ್ ಅಂತ ಈ ರೀತಿ ಹೇಳ್ತಕ್ಕಂಥದ್ದು. ಹಾಗಾದ್ರೆ ನಮಗೂ ಪ್ರಾಣಿಗೂ ಏನ್ ವ್ಯತ್ಯಾಸ? ಬಹಳ ಸುಂದರವಾದ ಸಂಸ್ಕೃತದ ಒಂದು ಶ್ಲೋಕ ಇದೆ. ಆಹಾರ ನಿದ್ರಾ ಭಯಮೈತು ನಂಚ ಸಾಮಾನ್ಯ ಮೇತತ್ ಪಶುರ್ಭಿದರಾಣಂ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಭಿಸ್ ಸಮಾನ. ಅಂದ್ರೆ ಆಹಾರ, ಊಟ ಮಾಡ್ತಕ್ಕಂಥದ್ದು, ನಿದ್ರೆ ಮಾಡ್ತಕ್ಕಂಥದ್ದು, ಭಯ, ಹೆದರ್ಕೊಳ್ತಕ್ಕಂಥದ್ದು, ಮೈಥುನ, ಮುಂದಿನ ನಮ್ಮ ಸಂತತಿನ ನಿರ್ಮಾಣ ಮಾಡ್ತಕ್ಕಂಥದ್ದು. ಈ ನಾಲ್ಕೂ ಸಂಗತಿಗಳು ಮನುಷ್ಯನಿಗೂ ಸಮಾನ, ಪ್ರಾಣಿಗೂ ಸಮಾನ. ಹಾಗಾದ್ರೆ ಮನುಷ್ಯ ಪ್ರಾಣಿಯಿಂದ ಹೇಗೆ ಭಿನ್ನ ಆಗ್ತಾನೆ? ಅವನು ಭಿನ್ನ ಆಗ್ತಕ್ಕಂಥದ್ದು ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷ. ಧರ್ಮ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಂದ ಅವನು ಬೇರೆ ಆಗ್ತಾನೆ. ಧರ್ಮೇಣ ಹೀನ ಪಶುಭಿ ಸಮಾನ. ಆ ಧರ್ಮದ ಕಾನ್ಸೆಪ್ಟ್ಗಳು ಇಲ್ಲದೆ ಇದ್ರೆ ಅವನು ಒಬ್ಬ ಪಶುಗೆ ಸಮಾನಾಗಿರ್ತಾನೆ. ಇದು ಸಂಸ್ಕೃತ ಶ್ಲೋಕ. ಇಲ್ಲಿ ಧರ್ಮ ಅಂತ ಹೇಳಿದಾಗ ನಮಗೊಂದು ಪ್ರಶ್ನೆ ಬಂದ್ಬಿಡುತ್ತೆ. ಯಾಕೆಂದ್ರೆ ನಾವು ಸಾಧಾರಣವಾಗಿ ಧರ್ಮ ಅನ್ನೋದ್ರ ಶಬ್ದದ ಪ್ರಯೋಗ ಆಗ್ತಕ್ಕಂಥದ್ದು ನಮ್ಮೆಲ್ಲ ರಿಲಿಜನ್ಗೆ ಸಂಬಂಧಪಟ್ಟಂಥದ್ದು, ಧಾರ್ಮಿಕ ಪ್ರಕ್ರಿಯೆಗಳು ಅಂತ ಹೇಳಿದಾಗ ಬರ್ತಕ್ಕಂಥದ್ದು ಧಾರ್ಮಿಕ ಕ್ರಿಯೆಗಳು ಅನ್ನೋದನ್ನ ನಾವು ಕೇಳ್ತೀವಿ.
ನಿಜ, ಅದು ಧರ್ಮದ ಒಂದು ಭಾಗವೇ. ಆದ್ರೆ ಅದಕ್ಕಿಂತ ಹಿರಿದದ್ದು ಬಹಳ ದೊಡ್ಡ ಡೆಫಿನಿಷನ್. ಧರ್ಮಕ್ಕೆ ಇರ್ತಕ್ಕಂಥದ್ದು ಮನುಷ್ಯನ ಅತ್ಯುತ್ತಮನಾಗ್ತಕ್ಕಂಥ ಗುಣಗಳು ಯಾವುದಿದೆಯೋ ಅವುಗಳು ಅಭ್ಯಾಸ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಧರ್ಮ. ಧೃತಿಕ್ಷಮ ಧಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧ ದಶಕಂ ಧರ್ಮ ಲಕ್ಷಣಂ. ಅಂದ್ರೆ ಯಾವುದನ್ನ ನಾವು ಯೂನಿವರ್ಸಲ್ ಸತ್ಯಗಳು ಅಂತ ಹೇಳ್ತೀವಿ, ಯೂನಿವರ್ಸಲ್ ವ್ಯಾಲ್ಯೂಸ್, ಮೌಲ್ಯಗಳು ಅಂತ ಹೇಳ್ತೀವಿ. ಅಂದ್ರೆ ಪ್ರಾಮಾಣಿಕನಾಗಿ ಇರ್ತಕ್ಕಂಥದ್ದು, ಇನ್ನೊಬ್ಬರ ವಸ್ತುವಿಗೆ ಅಪೇಕ್ಷೆ ಪಡದೆ ಇರ್ತಕ್ಕಂಥದ್ದು, ತನ್ನ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೊಳ್ತಕ್ಕಂಥದ್ದು, ಕೋಪವನ್ನ ಇಲ್ಲದೆ ಇರ್ತಕ್ಕಂಥದ್ದು, ಸಂಯಮದಿಂದ ನಡ್ಕೊಳ್ತಕ್ಕಂಥದ್ದು, ಬೇರೆಯವರ ಜೊತೆಯಲ್ಲಿ ಅತ್ಯಂತ ಪ್ರೇಮದಿಂದ ನಡ್ಕೊಳ್ತಕ್ಕಂಥದ್ದು. ಈ ಎಲ್ಲ ಗುಣಗಳು ಯಾವುದಿದೆ, ಈ 10 ಗುಣ ಯಾವುದಿದೆ, ಇದು ಧರ್ಮದ ಲಕ್ಷಣ. ನಿಜಕ್ಕೂ ಕೂಡ ಇಡೀ ಮಾನವ ಕೋಟಿ ಈ 10 ಗುಣಗಳನ್ನ ಅಭ್ಯಾಸ ಮಾಡ್ಕೋಬೇಕು. ಸೊ ಬಿ ಗುಡ್ ಅಂತ ಹೇಳಿದಾಗ, ಉತ್ತಮನಾಗು ಅಂತ ಹೇಳಿದಾಗ ಈ 10 ಗುಣಗಳನ್ನ ಒಳಗೊಂಡಂತ ವ್ಯಕ್ತಿ ನಿರ್ಮಾಣ ಆಗ್ಬೇಕು. ಜಗತ್ನಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ, ಎಲ್ಲ ದಾರ್ಶನಿಕರು ಕೂಡ, ಫಿಲಾಸಫರ್ಸ್ ಯಾರಿದ್ದಾರೆ ಇಡೀ ಜಗತ್ತಲ್ಲಿ, ಅವರೆಲ್ಲರ ಅಪೇಕ್ಷೆ ಇರೋದು ಇದನ್ನೇನೆ. ಒಬ್ಬ ವ್ಯಕ್ತಿ ಈ ರೀತಿ ಆಗ್ಬೇಕು, ಇಡೀ ಸಮಾಜ ಈ ರೀತಿ ಆದಾಗ, ಇಡೀ ರಾಷ್ಟ್ರಗಳು ಈ ರೀತಿ ಆದಾಗ, ಇವತ್ತು ಜಗತ್ನಲ್ಲಿ ನಾವು ಕಾಣ್ತಕ್ಕಂಥ ಕ್ಷೋಭೆಗಳಾಗ್ಲಿ, ಜಗತ್ನಲ್ಲಿ ಕಾಣ್ತಕ್ಕಂಥ ಜಗಳಗಳಾಗ್ಲಿ, ಜಗತ್ನಲ್ಲಿ ಕಾಣ್ತಕ್ಕಂಥ ಯುದ್ಧ ಆಗ್ಲಿ, ಇನ್ನೊಬ್ಬರ ಮೇಲೆ ನಡೀತಕ್ಕಂಥ ದಬ್ಬಾಳಿಕೆ ಆಗ್ಲಿ, ಅದು ಎಲ್ಲವನ್ನೂ ದೂರ ಮಾಡ್ಬೋದು. ಹಾಗಾಗಿ ಬಿ ಗುಡ್. ಅದು ಇನ್ನೊಂದಿದೆ ಡೂ ಗುಡ್, ಉಪಕಾರಿಯಾಗು. ವ್ಯಕ್ತಿ ತಾನು ಒಬ್ಬ ಅತ್ಯುತ್ತಮನಾಗಿದ್ಬಿಟ್ಟಿದ್ರೆ ಸಾಕಾಗೋದಿಲ್ಲ. ನನ್ನನ್ನ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಇವರು ಸಂಘದ ಹಿರಿಯ ಕಾರ್ಯಕರ್ತರು ಅಂತ ಪರಿಚಯ ಮಾಡಿಕೊಟ್ರು. RSS ಸಂಘದ ನಮ್ಮ ಹಿರಿಯ ಕಾರ್ಯಕರ್ತರು ಬಹಳ ಹಿಂದೆನೆ ಒಂದು ಮಾತನ್ನು ಹೇಳಿದ್ರು. ಅವ್ರು ಹೇಳಿದ್ರು, ಒಬ್ಬ ವ್ಯಕ್ತಿ ಬಹಳ ಒಳ್ಳೆಯ ಮನುಷ್ಯ, ಯಾರ ತಂಟೆಗೆ ಹೋಗಲ್ಲ, ಇನ್ನೊಬ್ಬರ ಸ್ವತ್ತನ್ನ ಅವನ ಅಪೇಕ್ಷೆ ಪಡೋದಿಲ್ಲ, ಯಾರ ಜೊತೆನೂ ಜಾಸ್ತಿ ಮಾತೇ ಆಡೋದಿಲ್ಲ. ವ್ಯಕ್ತಿ ತಾನಾಯ್ತು, ತನ್ನ ಮನೆ ಆಯ್ತು, ತನ್ನ ಕೆಲಸವಾಯ್ತು, ಹಾಗೆ ಇದ್ದಾನೆ. ನಾವಂತ ಅವ್ರು ಆಗ್ಬೇಕಾ ಅನ್ನೋ ಪ್ರಶ್ನೆ. ವ್ಯಕ್ತಿ ಬಹಳ ಒಳ್ಳೆಯವನು, ಎಲ್ಲಾ ಗುಣಗಳು ಇದೆ, ಆದ್ರೆ ಸಮಾಜಕ್ಕೆ ಏನು ಇಲ್ವಲ್ಲ. ಸಮಾಜಕ್ಕೂ ಉಪಕಾರಿ ಆಗ್ಬೇಕಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥ. ನಾವು ನಮ್ಮನ್ನ ಅತ್ಯುತ್ತಮ ವ್ಯಕ್ತಿಯನ್ನಾಗಿ ಬದಲಾಯಿಸ್ಕೊಳ್ತಕ್ಕಂಥದ್ದು, ಹಾಗೇನೇನೆ ಸಮಾಜಕ್ಕೂ ಕೂಡ ಉಪಕಾರಿ ಆಗ್ತಕ್ಕಂಥದ್ದು. ಇಡೀ ಜಗತ್ತು ಬೆಳೆದಿರ್ತಕ್ಕಂಥದ್ದು ಅಂತ ನೋಡಿದ್ರೆ, ಜಗತ್ತಿನ ಇತಿಹಾಸವನ್ನು ನಾವು ಅಧ್ಯಯನ ಮಾಡಿದ್ವಿ. ಆ ಅಧ್ಯಯನದಲ್ಲಿ ನಾವು ನೋಡ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ, ಜಗತ್ತಿನ ನಿಜವಾದ ಇತಿಹಾಸ ಅಂತ ಹೇಳಿದ್ರೆ, ಜಗತ್ತಿನ ಬೆಳವಣಿಗೆಗೆ ಯಾರು ಕೊಡುಗೆ ಕೊಟ್ಟರೋ ಅವ್ರದ್ದು ಇತಿಹಾಸ. ನಾವು ಸಾಧಾರಣವಾಗಿ ಜಗತ್ತಿನ ಇತಿಹಾಸ ಅಂತ ಹೇಳಿದಾಗ, ನಾವು ಪ್ರಾಚೀನ ಇತಿಹಾಸ ನೋಡಿದಾಗ ರಾಜರ ಇತಿಹಾಸವನ್ನ ನೋಡ್ತೀವಿ. ಆಧುನಿಕ ಕಾಲದಲ್ಲಿ ನೋಡಿದಾಗ ಯಾರು ಗೆದ್ದು ರಾಜಕೀಯ ನಾಯಕರಿದ್ದಾರೋ ಅವ್ರ ಇತಿಹಾಸವನ್ನ ನೋಡಿ ಇದೇ ಜಗತ್ತಿನ ಇತಿಹಾಸ ಅಂತ ಅನ್ಕೊಳ್ತೀವಿ. ಖಂಡಿತ ಅಲ್ಲ. ಜಗತ್ತಿನ ಪ್ರತಿಯೊಂದು ಅಂಶವೂ ಕೂಡ ಅದು ಸಾಂಸ್ಕೃತಿಕವಾಗಿ ಬೆಳೆಯಕ್ಕೆ, ವೈಜ್ಞಾನಿಕವಾಗಿ ಬೆಳೆಯಕ್ಕೆ, ಸಾಮಾಜಿಕವಾಗಿ ಬೆಳೆಯಕ್ಕೆ ಯಾರ್ಯಾರ ಕೊಡುಗೆ ಇದೆ ನಮಗ್ ಗೊತ್ತಿಲ್ಲ. ಇವತ್ತು ನಾನು ಇಲ್ಲಿ ಮಾತನಾಡ್ತಾ ಇರ್ತಕ್ಕಂತಹ ಶಬ್ದಗಳು, ಪದಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ಅಕ್ಷರ, ಅದನ್ನ ಜೋಡಿಸ್ಬೇಕಾಗಿರ್ತಕ್ಕಂಥ ವ್ಯಾಕರಣ, ನಾನು ಹೇಳ್ಬೇಕಾಗಿರ್ತಕ್ಕಂಥ ವಿಧಾನ ಯಾರು ಕಂಡಿಡ್ದಿದ್ದನ್ನ? ಯಾರೋ ಕಂಡಿಡ್ದಿದ್ದ ಕಾರಣಕ್ಕೋಸ್ಕರ ಇವತ್ತು ನಾನು ಮಾತನಾಡ್ತಾ ಇದ್ದೀನಿ, ನಿಮ್ ಜೊತೆ ಒಳಗಡೆ ಸಂವಹನ ಮಾಡ್ತಾ ಇದ್ದೀನಿ. ಹಿಂಗೆ ನಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಕೂಡ ಯಾರೋ ವ್ಯಕ್ತಿ ನಿರ್ಮಾಣ ಮಾಡಿದ್ರು. ಅದು ಉಪಕಾರ. ಜಗತ್ತಿನ ಎಲ್ಲ ದೇಶಗಳಲ್ಲೂ ಕೂಡ ಈ ಉಪಕಾರವನ್ನು ನಾವು ಕಂಡಿದ್ದೀವಿ. ಅದರ ಪರಿಣಾಮವಾಗಿ ಇವತ್ತು ಜಗತ್ತು ಇಷ್ಟು ವಿಸ್ತಾರವಾಗಿ ಬೆಳೆದಿರ್ತಕ್ಕಂಥದ್ದು, ಇವತ್ತು ಜಗತ್ತು ಹಿಂಗೆ ಬೆಳೆದಿರ್ತಕ್ಕಂಥದ್ದು. ಹಾಗಾಗಿ ಆ ಬಿ ಗುಡ್ ಮತ್ತು ಡೂ ಗುಡ್
ಎರಡೂ ಕೂಡ ನಮ್ಮ ಯುವಕರಲ್ಲಿ ಬಹಳ ವ್ಯಾಪಕವಾಗಿ ಬೆಳಿಬೇಕಾಗಿರ್ತಕ್ಕಂಥ ಸಂಗತಿ. ಮನುಷ್ಯ ಮಾತ್ರ ಇದನ್ನು ಮಾಡ್ಕೊಳ್ಳಕ್ಕೆ ಸಾಧ್ಯ, ಬೇರೆ ಯಾರು ಈ ಸಂಗತಿನ ಮಾಡಕ್ಕೆ ಸಾಧ್ಯ ಇಲ್ಲ. ನಾವು ಭಾರತದ ಸಂದರ್ಭಕ್ಕೆ ಬಂದ್ರೆ ಭಾರತಕ್ಕೆ ಒಂದು ವಿಶೇಷತೆನೇ ಇದೆ. ಈ ಬಿ ಗುಡ್ ಮತ್ತು ಡೂ ಗುಡ್, ಉತ್ತಮನಾಗು ಉಪಕಾರಿಯಾಗು, ಅದ ನಮ್ಮ ಸಂಸ್ಕೃತಿಯಲ್ಲಿ ಸಹಜವಾಗಿ ಹರಿದು ಬಂದಿರತಕ್ಕಂಥ ಸಂಗತಿ. ನಮ್ಮ ಎಳೆಯ ವಯಸ್ಸಿನಿಂದಲೇ ಕೂಡ ನಮಗೆ ಕಲಿಸ್ತಕ್ಕಂಥ ಸಂಗತಿಗಳು ಇದೇನೆ. ನಾವೆಲ್ಲ ಕೂಡ ಕೇಳ್ತೀವಿ, ವಿಜಯನಗರಕ್ಕೆ ಹೋದ್ರೆ ನಾವಿವತ್ತು ಕೂಡ ಅಲ್ಲಿ ಸಾಸಿವೆ ಕಾಳಿನ ಗಣಪತಿಯ ದೇವಸ್ಥಾನ ಇದೆ. ಆ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಶಾಸನ ಇದೆ, ಲಕ್ಷ್ಮೀಧರ ಅಮಾತ್ಯನ ಶಾಸನ. ಅದು ಲಕ್ಷ್ಮೀಧರ ಅಂತಕ್ಕಂಥ ಬಹಳ ಸುಪ್ರಸಿದ್ಧ ಮಂತ್ರಿ ಅಮಾತ್ಯ ವಿಜಯನಗರದಲ್ಲಿ ಇದ್ದ. ಅವನ ತಾಯಿ ಅದು ಎಳೆ ಮಗು ಆಗಿದ್ದಾಗ ಅವರಿಗೆ ಹಾಲು ಕುಡಿಸ್ಬೇಕಾದ್ರೆ ಮಗನಿಗೆ ಹೇಳ್ತಾ ಇದ್ಲಂತೆ ಆಕೆ, ನೀನು ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು, ಮರಗಳಂ ನಡೆಸು. ಆ ಇಡೀ ಶಾಸನವೇ ಹಾಕಿದ್ದಾರೆ ಅಲ್ಲಿ. 600 ವರ್ಷದ ಕೆಳಗೆ ಒಬ್ಬ ತಾಯಿ ಈ ದೇಶದಲ್ಲಿ ಮಗುವಿಗೆ ಹಾಲು ಕುಡಿಸ್ಬೇಕಾದ್ರೆ ಈ ಮಾತುಗಳನ್ನು ಹೇಳಿದ್ರು. ಅಂದ್ರೆ ನೋಡಿ, ಉಪಕಾರಿಯ ಮಾತು, ಹಾಲಿನ ಜೊತೆಗೆ ಕೊಟ್ಟಂತ ಸಂಗತಿ ಅದು. ಇಂಥ ಸಾವಿರಾರು ಉದಾಹರಣೆಗಳನ್ನ ಇಡೀ ನಮ್ಮ ದೇಶಾದ್ಯಂತ ನಾವು ನೋಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಭಾರತೀಯ ಸಂಸ್ಕೃತಿಯ ವಿಶೇಷತೆ ಅಂದ್ರೆ ಇದನ್ನೇ ಇದೆ. ಇಡೀ ಜಗತ್ತಿಗೆ ಉಪಕಾರಿಯಾಗಿದ್ದು ಭಾರತವೇ. ಆ ಕಾರಣದಿಂದಲೇ ಭಾರತೀಯ ಸಂಸ್ಕೃತಿಗೆ ಒಂದು ವಿಶೇಷತೆ ಇದೆ. ಆ ವಿಶೇಷತೆ ಅಂದ್ರೆ ಇದು ನಾವ್ ಹೇಳ್ತಿರ್ತಕ್ಕಂಥದ್ದಲ್ಲ. ಜಗತ್ತಿನ ಪುರಾತತ್ವ ಶಾಸ್ತ್ರಜ್ಞರು, ಯಾರನ್ನ ನಾವು ಆರ್ಕಿಯಾಲಜಿಸ್ಟ್ ಅಂತ ಕರಿತೀವಿ, ಅವರು, ಜಗತ್ತಿನ ಪ್ರಸಿದ್ಧ ಇತಿಹಾಸ ತಜ್ಞರು, ಹಿಸ್ಟಾರಿಯನ್ಸ್, ಮತ್ತು ಜಗತ್ತಿನ ಮಾನವ ತಳಿಶಾಸ್ತ್ರದ ಪ್ರಮುಖರು, ಆಂಥ್ರೋಪಾಲಜಿಸ್ಟ್ ಯಾರಿದ್ದಾರೆ, ಅವರುಗಳು ಹೇಳ್ತಕ್ಕಂಥದ್ದು ಏನಂದ್ರೆ, ಇಡೀ ಜಗತ್ತಲ್ಲಿ ಸಾಂಸ್ಕೃತಿಕ ನಿರಂತರತೆ ಇರ್ತಕ್ಕಂಥ ಒಂದೇ ಒಂದು ಸಂಸ್ಕೃತಿ, ಕಲ್ಚರಲ್ ಕಂಟಿನ್ಯೂಟಿ ಇರ್ತಕ್ಕಂಥ ಒಂದೇ ಸಂಸ್ಕೃತಿ ಅಂದ್ರೆ ಅದು ಭಾರತೀಯ ಸಂಸ್ಕೃತಿ. ಬೇರೆ ಯಾವ ಸಂಸ್ಕೃತಿಯೂ ಇಲ್ಲ. ನಮ್ಮ ಯುವ ಜನತೆಗೆ ಇದು ಅರ್ಥ ಆಗ್ಬೇಕಾದ್ರೆ, ನಾನು ಹೇಳ್ತಿರ್ತಕ್ಕಂಥ ವಿಷಯ, ಇತಿಹಾಸದ ವಿದ್ಯಾರ್ಥಿಗಳಾದ್ರೆ, ಆರ್ಕಿಯಾಲಜಿಯ ವಿದ್ಯಾರ್ಥಿಗಳಾದ್ರೆ ಗೊತ್ತಾಗ್ಬಿಡುತ್ತೆ ಇದು. ಇಡೀ ನಮ್ಮ ಜಗತ್ನಲ್ಲಿ ಇದುವರೆಗೂ ಕೂಡ 32 ಸಂಸ್ಕೃತಿಗಳು, ನಾಗರಿಕತೆಗಳು ಆಗಿ ಹೋಗ್ಬಿಟ್ಟಿದೆ. ನಾವೆಲ್ಲ ಕೇಳ್ತೀವಿ, ಮೆಸೊಪೊಟೇಮಿಯನ್, ಅಸ್ಸೀರಿಯನ್, ಬೆಬಿಲೋನಿಯನ್, ಈಜಿಪ್ಷಿಯನ್, ಈ ಸಂಸ್ಕೃತಿ, ಗ್ರೀಕ್, ಈ ಸಂಸ್ಕೃತಿಗಳು ಕೇಳ್ತೀವಿ. ಇವತ್ತು ಆ ಯಾವ ಸಂಸ್ಕೃತಿಯೂ ಇಲ್ಲ, ಅದರಿಂದ ಉತ್ಪನ್ನವಾದಂತಹ ನಾಗರಿಕತೆಯೂ ಇಲ್ಲ, ಸಿವಿಲೈಸೇಷನ್ ಇಲ್ಲ. ಇವತ್ತು ನಾವು ಮೆಸೊಪೊಟೇಮಿಯಾ ಎಲ್ಲಿದೆ, ಮೆಸೊಪೊಟೇಮಿಯಾ ಹೆಸರೇ ಗೊತ್ತಿಲ್ಲ ಇವತ್ತು. ಯಾಕೆಂದ್ರೆ ಮೆಸೊಪೊಟೇಮಿಯಾದ ಹೆಸರು ಬದಲಾವಣೆಯಾಗಿ ಇರಾಕ್ ಆಗ್ಬಿಟ್ಟಿದೆ ಇವಾಗ. ಒಂದ್ಸತಿ ಅಲ್ಲಿ ದಾಳಿ ಆಯ್ತು, ಇವತ್ತಲ್ಲಿ ಅರಬ್ ಸಂಸ್ಕೃತಿ ಇದೆ. ಮೆಸೊಪೊಟೇಮಿಯಂ ಭಾಷೆ ಇಲ್ಲ. ಮೆಸೊಪೊಟೇಮಿಯಂ ಜನ ಉಪಯೋಗಿಸ್ತಾ ಇದ್ದಂತಹ ಉಡುಪು, ಅವರು ಪೂಜೆ ಮಾಡ್ತಾ ಇದ್ದಂತ ದೇವರುಗಳು, ಅವರ ಆಹಾರದ ಪದ್ಧತಿಗಳು ಯಾವುದೂ ನೀವು ನೋಡಕ್ ಸಾಧ್ಯ ಇಲ್ಲ. ಹಾಗೇನೇನೆ ಈಜಿಪ್ಟ್ ಸಂಸ್ಕೃತಿ ಇಲ್ಲ. ದಾಳಿ ಆದ್ಮೇಲೆ ಅಲ್ಲಿ ಇದಿರ್ತಕ್ಕಂಥದ್ದು ಅರಬ್ ಸಂಸ್ಕೃತಿ, ಅದು ನಾಶ ಆಯ್ತು. ಈಜಿಪ್ಟ್ ನಲ್ಲಿ ನಾವೆಲ್ಲ ಕೂಡ ಹೈರೋಗ್ಲಿಫಿಕ್ಸ್ ಅಂತ ಕೇಳ್ತೀವಿ, ಅವ್ ಬರಿತಾ ಇದ್ದಂಥದ್ದು, ಆ ಫ್ಯಾರೋ ಮತ್ತೆ ಅಲ್ಲಿದ್ದಂಥ ಪಿರಮಿಡ್ಗಳು ಅಷ್ಟೇ ಇವತ್ತು ಕಾಣುವಂಥದ್ದು ನಮ್ಗೆ. ಅವರ ಭಾಷೆ ಏನು, ಅವ್ರು ಏನ್ ಬರಿತಿದ್ರು, ಕೈರೋ ಯೂನಿವರ್ಸಿಟಿಲಿ ಯಾರು ಪಾಠ ಮಾಡಲ್ಲ ಅದನ್ನ. ಈಜಿಪ್ಟ್ ಕ್ಯಾಪಿಟಲ್ ಕೈರೋ. ನೀವು ಆ ಪ್ರಾಚೀನ ಈಜಿಪ್ಟ್ ಭಾಷೆಯನ್ನ ಕಲ್ತ್ಕೊಳ್ಬೇಕಾದ್ರೆ ಕೇಂಬ್ರಿಡ್ಜ್ಗೋ, ಆಕ್ಸ್ಫರ್ಡ್ಗೋ, ಹಾರ್ವರ್ಡ್ಗೋ ಹೋಗ್ಬೇಕು. ಈಜಿಪ್ಟಾಲಜಿಸ್ಟ್ ಇದಾರಲ್ಲಿ, ಅವ್ರು ಹೇಳ್ತಾರೆ. ಹಂಗೆ ಗ್ರೀಕ್ ನಾವೆಲ್ಲ ಕೂಡ ಓದಿದೀವಿ, ಹೈಸ್ಕೂಲಲ್ಲೇ ಓದಿರ್ತೀವಿ ನಾವೆಲ್ಲ. ಗ್ರೀಕ್ ಭಾಷೆ, ಪೈಥಾಗರಸ್ ಥಿಯರಮ್, ಥೀಟಾ, ಲ್ಯಾಂಬ್ಡಾ ಎಲ್ಲ ಕೂಡ ನಾವು ಗ್ರೀಕ್ ಭಾಷೆ ಇದನ್ನೆಲ್ಲ ಕೂಡ ಕಲ್ತಿರ್ತೀವಿ.
ಹಾಗೇನೆ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್, ಆರ್ಕಿಮಿಡೀಸ್, ಅಪೋಲೋನಿಯಸ್ ಎಲ್ಲ ಕೂಡ ಕೇಳ್ತೀವಿ. ದೇವತೆಗಳನ್ನು ಕೇಳ್ತೀವಿ, ಅದು ಡಯಾನಾ ಇರ್ಬೋದು, ಇನ್ನೊಂದಿರ್ಬೋದು, ಎಲ್ಲಾನು ಕೂಡ. ಆದ್ರೆ ಇವತ್ತು ಆ ಯಾವ ಕುರುಹುಗಳು ಕೂಡ ಇಲ್ಲ, ಎಲ್ಲ ಭಗ್ನಾವಶೇಷಗಳು ಗ್ರೀಕ್ನಲ್ಲಿ. ಗ್ರೀಕ್ ಮೇಲೆ ದಾಳಿ ಆಯ್ತು, ಅದು ಒಂದು ಯುರೋಪಿಯನ್ ಸಂಸ್ಕೃತಿಯಾಗಿ ಬದಲಾವಣೆ ಆಯ್ತು. ಆದ್ರೆ ನಮ್ಮ ದೇಶದ ಸಾಂಸ್ಕೃತಿಕ ನಿರಂತರತೆ ಇದೆ ಅಂತ ಯಾಕೆ ಹೇಳದ್ವು ಅಂತ ಹೇಳಿದ್ರೆ, 5,000 ವರ್ಷಗಳ ಕೆಳಗೆ ಇದ್ದಂತಹ ಎಲ್ಲ ಸಂಗತಿಗಳು ಇವತ್ತು ಇದೆ. ನಾವು ಪ್ರತಿನಿತ್ಯ ಹೇಳ್ತಕ್ಕಂಥ ಮಂತ್ರಗಳು ಇರ್ಬೋದು, ನಮ್ಮ ಧಾರ್ಮಿಕ ಕಾರ್ಯದಲ್ಲಿ ಉಪಯೋಗಿಸ್ತಕ್ಕಂಥ ಪದ್ಧತಿಗಳು ಇರ್ಬೋದು, ಇವತ್ತಿಗೂ ಕೂಡ ಇದೆ. ನಿಮಗೆ ಉದಾಹರಣೆಯಾಗಿ ಒಂದು ಮಾತನ್ನು ನಾನು ಹೇಳ್ತೀನಿ. ಅದು ಈಗ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಯಾರಾದ್ರೂ ತೀರ್ಕೊಂಡಾಗ ಅವರ ಶವವನ್ನು ಸಂಸ್ಕಾರ ಮಾಡಕ್ಕೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಕಾಲನ್ನ ದಕ್ಷಿಣದ ಕಡೆಗೆ ಇಟ್ಟು ತೆಗೆದುಕೊಂಡು ಹೋಗ್ತಾರೆ. ಯಾಕೆಂದ್ರೆ ತಿರ್ಗಾ ಎದ್ದು ಬರಬಾರ್ದು ಅಂತ ಅವರು ಆ ಕಾರಣಕ್ಕೋಸ್ಕರ ತೆಗೆದುಕೊಂಡು ಹೋಗ್ತಾರೆ ಜನಕ್ಕೆ. ನಮ್ಮ ಪುರಾತತ್ವ ಸಂಶೋಧನೆ ಮಾಡ್ಬೇಕಾದ್ರೆ ಆರ್ಕಿಯಾಲಜಿಲಿ ಅನೇಕ ಸಮಾಧಿಗಳನ್ನ ಅಗೆದು ತೆಗೆದು ಸಂಶೋಧನೆ ಮಾಡ್ತೀವಿ. ಸಾವಿರಾರು ವರ್ಷದ ಕೆಳಗೆ ಆಗಿರ್ತಕ್ಕಂಥ ಸಮಾಧಿಗಳಲ್ಲೂ ಕೂಡ ಅಕಸ್ಮಾತ್ ಏನಾದ್ರೂ ಕೂಡ ನಮಗೆ ಅಸ್ಥಿಪಂಜರ ಸಿಕ್ಕಿದ್ರೆ ಅದರ ಕಾಲು ದಕ್ಷಿಣಕ್ಕೆ ಇರುತ್ತೆ. ಅಂದ್ರೆ ಒಂದು ಶವ ಸಂಸ್ಕಾರದಿಂದ ಹಿಡಿದು ಇವತ್ತು ನಮ್ಮಲ್ಲಿ ನಡೀತಕ್ಕಂಥ ವಿವಾಹದ ಸಂಸ್ಕಾರದವರೆಗೂ ಕೂಡ, ನಮ್ಮ ಧಾರ್ಮಿಕ ಕಾರ್ಯಗಳಲ್ಲೂ ಕೂಡ ಉಪಯೋಗಿಸ್ತಕ್ಕಂತಹ ಮಂತ್ರಗಳಿರ್ಬೋದು, ಪದ್ಧತಿಗಳಿರ್ಬೋದು, ರೀತಿ ರಿವಾಜುಗಳಿರ್ಬೋದು, ಇವೆಲ್ಲವೂ ಕೂಡ ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು, ಅವಿಚ್ಛಿನ್ನ. There is no break in spite of so many onslaughts on our culture and civilization. ಇದ್ರ ಬಗ್ಗೆ ಅನೇಕ ಸತಿ ಕುತೂಹಲ ನಿರ್ಮಾಣ ಆಗತ್ತೆ. ಯಾಕೆ ಇದು ಒಂದೇ ಸಂಸ್ಕೃತಿ ಒಳಗಡೆ ಹಿಂಗಾಯ್ತು, ವೈ, ವಾಟ್ ಇಸ್ ದಿ ಸ್ಪೆಷಾಲಿಟಿ ಅನ್ನೋ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಉತ್ತರ ಇದೆ. 3 ಜನರ ಕಾರಣದಿಂದ ಇದು ಉಳ್ಕೊಂಡಿತ್ತು. 3 ಗುಂಪುಗಳು. ಒಂದು, ನಮ್ಮ ಮೇಲೆ ಆಕ್ರಮಣಗಳಾದಾಗ, ದಾಳಿ ಆದಾಗ ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅದರ ವಿರುದ್ಧ ಹೋರಾಟದಂತ ಯೋಧರು, ವಾರಿಯರ್ಸ್, ತಮ್ಮ ಜೀವನದ ಹಂಗು ತೊರೆದು ರಕ್ಷಣೆ ಮಾಡಿದ್ರು. ಎರಡನೇದು, ಎಂಥ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ನಮ್ಮ ವಿದ್ಯೆಗಳನ್ನ, ನಮ್ಮ ಸಂಸ್ಕೃತಿನ, ನಮ್ಮ ಅಧ್ಯಯನವನ್ನ ಕಾಪಾಡಿಕೊಂಡು ಬಂದಂಥವ್ರು. ಮೂರನೇದು, ನಮ್ಮ ಪ್ರಾಚೀನ ಪರಂಪರೆ ಪದ್ಧತಿ ಏನಿತ್ತು ಅದನ್ನ ತಮ್ಮ ಮನೆಗಳಲ್ಲೇ ಉಳಿಸ್ಕೊಂಡಂತ ಸಾಮಾನ್ಯ ಜನ. ಈ ಸಾಮಾನ್ಯ ಜನರ ಪಾತ್ರದಲ್ಲಿ ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ನಮ್ಮ ಹೆಣ್ಣು ಮಕ್ಕಳು ಯಾರಿದ್ದಾರೆ, ಅದು ತಾಯಂದ್ರು ಇರ್ಬೋದು, ಅಥವಾ ಸೋದರಿಯರು ಇರ್ಬೋದು, ಅಥವಾ ಪತ್ನಿ ಇರ್ಬೋದು, ಅವರು ತಮ್ಮ ವಂಶದ, ಮನೆತನದ, ತಮ್ಮ ಸಮಾಜದ ಎಲ್ಲ ಸಂಸ್ಕಾರಗಳನ್ನು ಕೂಡ ಮುಂದಿನ ಪೀಳಿಗೆಗೆ ಎಂಥ ಸ್ಥಿತಿಲೂ ಕೂಡ ದಾಟಿಸೋದು. ಇದು ಅಧ್ಯಯನದಿಂದ ಬರ್ತಕ್ಕಂಥ ಸಂಗತಿ. ಇವೆಲ್ಲ ಕೂಡ ರಿಸರ್ಚ್ ಆಗಿರ್ತಕ್ಕಂಥ ಸಂಗತಿಗಳು. ನಿಜಕ್ಕೂ ಕೂಡ ಉತ್ತಮನಾಗೋ, ಉಪಕಾರಿಯಾಗೋ ಅಂದ್ರೆ ಇದು ಒಂದು ಭಾಗವೇ. ನನ್ನ ಸಂಸ್ಕೃತಿಯ ರಕ್ಷಣೆಗೋಸ್ಕರ ನನ್ನ ಜೀವನವನ್ನು ಮುಡುಪಾಗಿಡ್ತೀನಿ ಅಂತ ಯೋಚನೆ ಮಾಡೋದ್ನಲ್ಲ, ಎಂಥ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ನನ್ನ ಅಧ್ಯಯನವನ್ನು ಬಿಡಲ್ಲ ಅಂತ ಯೋಚನೆ ಮಾಡಿದ್ರಲ್ಲ, ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಸದ್ಯ ನಮ್ಮ ಜೀವನ ನಡೆಸ್ಕೊಂಡು ಹೋದ್ರೆ ಸಾಕು, ಊಟ ಬಟ್ಟೆ ಇದ್ರೆ ಸಾಕು ಅಂತ ಯೋಚನೆ ಮಾಡಿದಿರ, ನಮ್ಮ ಮಕ್ಕಳ ಸಂಸ್ಕಾರ ನಿರಂತರವಾಗಿ ಮುಂದುವರಿಬೇಕು ಅಂತ ಯೋಚನೆ ಮಾಡಿದಂತಹ ಕೋಟ್ಯಾಂತರ ತಾಯಂದಿರು, ಮನೆತನದವ್ರದ್ದು ಯಾರಲ್ಲ. ಈ ಕಾರಣದಿಂದ ಭಾರತೀಯ ಸಂಸ್ಕೃತಿ ಏನಿದೆ ಅದು ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥ ಸಂಗತಿನ ನಾವು ನೋಡ್ತೀವಿ. ಹಾಗಾಗಿ ಇದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ, ಮತ್ತು ನಾವೆಲ್ಲ ಕೂಡ ಕಳೆದ 15 ಲೆಕ್ಚರ್ಗಳನ್ನ ಕೇಳಿದೀವಿ. ಈ 15 ಲೆಕ್ಚರ್ಗಳು ಕೇಳಿರೋ ಉದ್ದೇಶವೂ ಕೂಡ ಅದೇನೇನೆ. ಪ್ರತಿ ಪೀಳಿಗೆಯೂ ಇದನ್ನ ಅಭ್ಯಾಸ ಮಾಡ್ಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಇದು ಎಲ್ಲೋ ಪುಸ್ತಕದಲ್ಲಿ ಇರ್ಬೇಕಾದಂತ ಸಂಗತಿ ಅನ್ನುವಂಥದ್ದಲ್ಲ.
ಜೀವಂತವಾಗಿ ನಮ್ಮಲ್ಲಿ ಅಳವಡಿಸ್ಕೊಳ್ತಕ್ಕಂತಹ ಸಂಗತಿ. ಮತ್ತು ಪ್ರತಿ ಪೀಳಿಗೆಯನ್ನು ಮಾಡಬೇಕು ಅಂತ ಹೇಳಿದೆ ನಾನು. ಯಾಕೆ ಅಂತ ಹೇಳಿದ್ರೆ, ಪ್ರತಿ ಪೀಳಿಗೆನಲ್ಲೂ ಕೂಡ ಇದು ನೀಡ್ ಆಫ್ ದಿ ಅವರ್ ಮತ್ತು ಹಿಸ್ಟಾರಿಕ್ ನೆಸೆಸಿಟಿ. ಹಂಗಾದಾಗ ಮಾತ್ರ ಈ ಬದಲಾವಣೆ ಬರಕ್ಕೆ ಸಾಧ್ಯ. ಇದು ನಿರಂತರತೆ ಮುಂದುವರಿಯಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಮತ್ತು ಭಾರತೀಯ ಸಂಸ್ಕೃತಿಯ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ಕಾಲ ಸುಸಂಗತವಾಗಿರ್ತಕ್ಕಂಥ ಬದಲಾವಣೆನ ಅದನ್ನ ಮಾಡ್ಕೊಳ್ತಕ್ಕಂಥ. ಯಾವುದು ಆ ಕಾಲಕ್ಕೆ ಅವಶ್ಯಕವೋ ಆ ಕಾಲವನ್ನು ಬದಲಾವಣೆ ಮಾಡ್ಕೊಂಡಿರ್ತಕ್ಕಂಥ. ಹಾಗಾಗಿ ಪ್ರತಿ ಪೀಳಿಗೆನೂ ಕೂಡ ಈ ಸಂಗತಿಗಳನ್ನ ಅಭ್ಯಾಸ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ. ಬಹಳ ಮುಖ್ಯವಾಗಿ ಇದರಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ, ನಮ್ಮ ಸಂಸ್ಕೃತಿ ಪರಂಪರೆಯ ರಕ್ಷಣೆ, ನಮ್ಮ ಜನಕ್ಕೆ ಉಪಕಾರ ಆಗ್ತಕ್ಕಂಥದ್ದು. ಈ ಭಾವನೆ ನಮ್ಮಲ್ಲಿ ಜಾಗೃತ ಆಗ್ಬೇಕಾದ್ರೆ, ಸ್ವಾಮಿ ವಿವೇಕಾನಂದರಿಂದ ಹಿಡಿದು ಎಲ್ಲ ದಾರ್ಶನಿಕರು ಹೇಳಿದಂತ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಮೊಟ್ಟ ಮೊದಲು ಬರಬೇಕಾಗಿರ್ತಕ್ಕಂಥದ್ದು ರಾಷ್ಟ್ರ ಮೊದಲು ಅಂತಕ್ಕಂಥ ರಾಷ್ಟ್ರೀಯ ಭಾವನೆ. ಅದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈ ರಾಷ್ಟ್ರದಿಂದಲೇ ಎಲ್ಲವೂ ನಮಗ್ ಬಂದಿರ್ತಕ್ಕಂಥದ್ದು. ನಾನು ಯಾರು ಅಂತಕ್ಕಂಥದ್ದು, ಹೂ ಆಮ್ ಐ ಅಂತಕ್ಕಂಥ ಪ್ರಶ್ನೆ ನನ್ನ ಮುಂದೆ ಬಂದಾಗ, ನಾನು ಇಂತಹ ರಾಷ್ಟ್ರದವನು ಅಂತ ಅನ್ನಿಸ್ಬೇಕಲ್ಲ. ಆ ರಾಷ್ಟ್ರ ಅಂತ ಹೇಳಿದಾಗ ಏನೋ ಒಂದು 4 ಗಡಿಗಳು, ಒಂದಷ್ಟು ಬೆಟ್ಟ ಗುಡ್ಡ ಅಲ್ಲ. ಆ ರಾಷ್ಟ್ರ ನನ್ನ ಸಂಸ್ಕೃತಿನ ಡಿಫೈನ್ ಮಾಡ್ತು. ಆ ರಾಷ್ಟ್ರ ನನ್ನ ಐಡೆಂಟಿಟಿನ ಹೇಳ್ತು. ಹಾಗಾಗಿ ಅದಕ್ಕೆ ಅಷ್ಟು ಬೆಲೆ ಇರ್ತಕ್ಕಂಥದ್ದು. ಹಾಗಾಗಿ ಒಬ್ಬ ಯುವಕ ಅವನು ಯೋಚನೆ ಮಾಡ್ಬೇಕಾದ್ರೂ ಕೂಡ ಏನಂತ ಯೋಚನೆ ಮಾಡ್ಬೇಕು, ನನ್ನ ಜೀವನದಲ್ಲಿ ಮೊದಲು ರಾಷ್ಟ್ರ. ಯಾರ್ಯಾರು ಇದನ್ನ ಅಭ್ಯಾಸ ಮಾಡಿದ್ರು ಆ ಎಲ್ಲ ದೇಶಗಳು ಕೂಡ ಜಗತ್ತಿನಲ್ಲಿ ಅತಿ ಎತ್ತರಕ್ಕೆ ಏರಿದಂಥದ್ದು. 60ರ ದಶಕದಲ್ಲಿ ಅಮೆರಿಕ ದೇಶಕ್ಕೆ ಅಧ್ಯಕ್ಷರಿದ್ದಂಥವರು ಜಾನ್ ಎಫ್ ಕೆನಡಿ. ಅತ್ಯಂತ ಪ್ರಸಿದ್ಧ ಅಧ್ಯಕ್ಷ. ಬರೀ ಅಮೆರಿಕಕ್ಕಷ್ಟೇ ಐಕಾನ್ ಆಗಿರಲಿಲ್ಲ, ಇಡೀ ಜಗತ್ತಿಗೆ ಐಕಾನ್ ಆಗಿದ್ದಂಥವ್ರು. 2ನೇ ಮಹಾಯುದ್ಧದಲ್ಲೂ ಮಹಾನ್ ಶೌರ್ಯವನ್ನು ತೋರಿಸಿದಂಥವನು, ಅತ್ಯಂತ ಒಳ್ಳೆಯ ವಾಗ್ಮಿ, ಯುವ ಜನತೆಗೆ ಒಂದು ಐಕಾನ್ ಅಂತ ವ್ಯಕ್ತಿ ಜಾನ್ ಎಫ್ ಕೆನಡಿ. ಆ ಜಾನ್ ಎಫ್ ಕೆನಡಿ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯ ಘಟಿಕೋತ್ಸವದಲ್ಲಿ, ಕಾನ್ವೊಕೇಶನ್ ನಲ್ಲಿ ಮಾತನಾಡ್ಬೇಕಾದ್ರೆ ಹೇಳಿದಂತ ಮಾತುಗಳು ಇವತ್ತಿಗೂ ಕೂಡ ಪ್ರಸಿದ್ಧ. ಆತ ಹೇಳಿದಂತ ಮಾತು, ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ, ಯುವ ಜನತೆಯನ್ನು ಉದ್ದೇಶಿಸಿ ಹೇಳಿದಂತ ಮಾತು, ಆಸ್ಕ್ ನಾಟ್ ವಾಟ್ ದ ಕಂಟ್ರಿ ಕ್ಯಾನ್ ಗಿವ್ ಯು, ಬಟ್ ಆಸ್ಕ್ ವಾಟ್ ಯು ಕ್ಯಾನ್ ಗಿವ್ ಟು ದಿ ಕಂಟ್ರಿ. ನೋಡಿ, 60ರ ದಶಕದಲ್ಲಿ ಜಗತ್ತಲ್ಲಿ ನಂಬರ್ 1, ಈಗಿರೋ ಅಮೆರಿಕ ತರ ಅಲ್ಲ, ಈಗಲೂ ನಂಬರ್ 1 ಆಗಿದೆ. ಆದ್ರೆ ಅವತ್ತು ಇಡೀ ಜಗತ್ತಿನ ಕಣ್ಣಿದ್ದಿದ್ದು ಅಮೆರಿಕ ಕಡೆಗೆ. ಎಲ್ಲದರಲ್ಲೂ ಅತ್ಯುನ್ನತ ಎತ್ತರದಲ್ಲಿ ಇದ್ದಿದ್ದು ಅಮೆರಿಕ. ಅಂತ ಸಂದರ್ಭದಲ್ಲೂ ತನ್ನ ಯುವ ಜನತೆಗೆ ಅಧ್ಯಕ್ಷ ಹೇಳಿದ ಮಾತೇನು, ಆಸ್ಕ್ ನಾಟ್ ವಾಟ್ ದ ಕಂಟ್ರಿ ಕ್ಯಾನ್ ಗಿವ್ ಯು. ದೇಶ ನನಗೇನ್ ಕೊಡುತ್ತೆ ಅಂತ ಕೇಳಬೇಡ, ದೇಶಕ್ಕೆ ನಾನೇನ್ ಕೊಡ್ತೀನಿ ಅಂತ ಕೇಳು. ಯಾಕೆ ಇದನ್ನ ಹೇಳಿದ್ರು ಅಂದ್ರೆ, ಮುಂದೆ ಅವ್ರ ವಾಕ್ಯದಲ್ಲಿ ಮಾತಾಡ್ತಾ ಹೇಳ್ತಾರೆ, ಅಮೆರಿಕಾ ಹ್ಯಾಸ್ ಬಿಕಮ್ ಗ್ರೇಟ್ ಟುಡೇ, ಇಟ್ ಇಸ್ ಬಿಕಾಸ್ ಆಫ್ ದಿ ಸ್ಯಾಕ್ರಿಫೈಸಸ್ ಆಫ್ ಅವರ್ ಫೋರ್ ಫಾದರ್. ನಾವು ಸ್ಯಾಕ್ರಿಫೈಸ್ ಮಾಡಿದ್ರೆ ಇಟ್ ಕಂಟಿನ್ಯೂಸ್, ಅದರ್ವೈಸ್ ಇಲ್ಲ. ಈ ಭಾವನೆ ಜಾಗೃತ ಆಗ್ಬೇಕಲ್ಲ. ಇದು ಬಹಳ ಮುಖ್ಯವಾಗಿರತಕ್ಕಂಥ ಸಂಗತಿ. ಯಾರು ನಮ್ಮ ರಕ್ಷಣಾ ಪಡೆಗಳಲ್ಲಿ ಕೆಲಸ ಮಾಡ್ತಾರೆ, ಆ ರಕ್ಷಣಾ ಪಡೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರ ಮನಸ್ಸಿನಲ್ಲಿ ಇರೋ ಭಾವನೆ ಇದೇನೆ. ಇಲ್ಲದೇ ಇದ್ರೆ ಈ ಸಂದರ್ಭದಲ್ಲಿ ಸಿಯಾಚಿನ್ ಗ್ಲೇಸಿಯರ್ ನಲ್ಲಿ -50 ಡಿಗ್ರಿ ಇರುತ್ತೆ. ಸಿಯಾಚಿನ್ ಗ್ಲೇಸಿಯರ್ ತನಕ ಹೋಗ್ಬೇಕಾಗಿಲ್ಲ. ಚೈನಾ ಜೊತೆ ನಾವು ಚೈನಾ ನಮ್ಮ ಮೇಲೆ ಗುದ್ದಾಟಕ್ಕೆ ಬರ್ತಾ ಇರ್ತಕ್ಕಂಥ ಪ್ಯಾಂಗಾಂಗ್ ಸರೋವರ ಏನಿದೆ, ಅಲ್ಲಿ ಹೋದ್ರೆ ಸಾಕು, ಸರೋವರದ ನೀರೆಲ್ಲ ಹೆಪ್ಪುಗಟ್ಟಿರುತ್ತೆ. ಅಲ್ಲಿ ಟೀ ಮಾಡ್ಕೊಳ್ಳಕ್ಕೆ ಬೇಕಾದ್ರೆ
ಕುಟ್ಟಿ ಪುಡಿ ಮಾಡಿ ಆ ಮಂಜನ್ನ ಟೀ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಅಲ್ಲಿ ಕಾವಲು ಕಾಯ್ತಾ ಇರ್ತಕ್ಕಂಥ ಒಬ್ಬ ಸೈನಿಕನ ಮನಸ್ಸಿನಲ್ಲಿ ಬರುವಂತ ಭಾವನೆ ಏನು? ನನಗೆ ತುಂಬಾ ಸಂಬಳ ಕೊಟ್ಟಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ, ಇಲ್ಲಿ ಟೆಂಟ್ಗೆ ವ್ಯವಸ್ಥೆ ಮಾಡಿದ್ದಾರೆ, ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅನ್ಕೋತಾನ? ಅಲ್ಲಿ ಕಾಯ್ತಾ ಇರ್ತಕ್ಕಂಥ ಒಬ್ಬ ಸೈನಿಕನಾಗ್ಲಿ ಅಧಿಕಾರಿ ಆಗ್ಲಿ ಅವರ ಮನಸ್ಸಿನಲ್ಲಿ ಬರ್ತಕ್ಕಂಥ ಭಾವನೆ, ನನ್ನ ಕೈಯಲ್ಲಿ ಈ ಕೋವಿ ಬಂದಿರತಕ್ಕಂಥದ್ದು 130 ಕೋಟಿ ಜನರ ರಕ್ಷಣೆಗೋಸ್ಕರ, ಸಹಸ್ರಾರು ವರ್ಷಗಳಿಂದ ಹರ್ಕೊಂಡು ಬಂದಿರತಕ್ಕಂತಹ ಸಂಸ್ಕೃತಿಯ ರಕ್ಷಣೆಗೋಸ್ಕರ, ನಮ್ಮ ದೇಶದ ಅವಿಚ್ಛಿನ್ನ ಪರಂಪರೆಯ ರಕ್ಷಣೆಗೋಸ್ಕರ ಅನ್ನೋ ಭಾವನೆ ಜಾಗೃತ ಆಗತ್ತೆ. ಆ ಕಾರಣಕ್ಕೋಸ್ಕರ ಅವನಲ್ಲಿ ಮಾಡ್ತಾನೆ. ಇಲ್ಲದ್ರೆ ಯಾರು 1 ಕೋಟಿ ಕೊಟ್ಟರು ಸಂಬಳ ಅಲ್ಲಿ ಹೋಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅನೇಕ ವರ್ಷಗಳ ಕೆಳಗೆ ಒಬ್ಬ 22 ವರ್ಷದ ಯುವಕ ಸೈನ್ಯದಲ್ಲಿ ಇರ್ತಕ್ಕಂಥವ್ರು ನನಗೆ ಸಿಕ್ಕಿದ್ದ. ಅವನ ಹತ್ರ ಮಾತನಾಡ್ತಿದ್ದೆ ನಾನು. ಅವನು ನಮ್ಮ ದೇಶದ ಸೈನ್ಯದ ಅಂದ್ರೆ ಭೂ ಸೈನ್ಯ ಆರ್ಮಿಯ ಸ್ಪೆಷಲ್ ಫೋರ್ಸಸ್ ನಲ್ಲಿ ಕೆಲಸ ಮಾಡ್ತಕ್ಕಂಥವನು. ಸ್ಪೆಷಲ್ ಫೋರ್ಸಸ್ ಅಂದ್ರೆ ಅವರಿಗೆ ಕಮಾಂಡೋ ಟ್ರೈನಿಂಗು ತುಂಬಾ ಇರುತ್ತೆ. ಒಬ್ಬರೇ ಹೋಗಿ ಏನ್ ಬೇಕಾದ್ರೂ ಅಚೀವ್ ಮಾಡುವಂತಹ ಸಾಮರ್ಥ್ಯ ಅವರಿಗೆ ಇರುತ್ತೆ. 22 ವರ್ಷದ ಹುಡುಗ. ಅವನಿಗೆ ನಿನಗೆ ಏನು ಇನ್ಸ್ಪಿರೇಷನ್ ಅಂತ ಕೇಳಿದ, ನಿನ್ನ ಸ್ಫೂರ್ತಿ ಏನು ಅನ್ನೋ ಪ್ರಶ್ನೆನ ಅವನಿಗೆ ಕೇಳಿದಾಗ ಆ ಹುಡುಗ ಹೇಳ್ದ, ಇಫ್ ಐ ಸಕ್ಸೀಡ್ ಇನ್ ಮೈ ಮಿಷನ್ ಟ್ರೈಕಲರ್ ವಿಲ್ ಫ್ಲೈ ಹೈ, ಇಫ್ ಐ ಡೋಂಟ್ ಟ್ರೈಕಲರ್ ವಿಲ್ ರ್ಯಾಪ್ ಮೀ ಅಂತ. ನೋಡಿ, ನಾನು ಗೆದ್ರೆ ಟ್ರೈಕಲರ್ ಎತ್ತರದಲ್ಲಿ ಹಾರುತ್ತೆ, ತ್ರಿವರ್ಣ ಧ್ವಜ. ನಾನು ಸೋತ್ರೆ ನನ್ನ ದೇಹಕ್ಕೆ ಅದು ಸುತ್ತಕೊಳ್ಳುತ್ತೆ. ಅಂದ್ರೆ ಸತ್ತೋಗದಾಗ ಸುತ್ತಾರಲ್ಲ, ಅಂದ್ರೆ ದಟ್ ಇಸ್ ದಿ ಇನ್ಸ್ಪಿರೇಷನ್ ಅಂದ. ಅಂದ್ರೆ ಅವನ ಮನಸ್ಸಿನಲ್ಲಿ, ಒಬ್ಬ 22 ವರ್ಷದ ಹುಡುಗನ ಮನಸ್ಸಿನಲ್ಲಿ ಬೇರೆ ಏನಿಲ್ಲ, ಈ ದೇಶ ಅದಕ್ಕೆ ನಾನು ಬದುಕ್ತೀನಿ ಅನ್ನೋದ್ಬಿಟ್ಟು. ಅದಕ್ಕೋಸ್ಕರ ಅವನು ಎಂತೆಂಥ ಟ್ರೈನಿಂಗು ತೆಗೆದುಕೊಂಡಿದ್ದಾನ. ಹಾಗಿರ್ಬೇಕಾದ್ರೆ ನಮ್ಮ ದೇಶದ ಪ್ರತಿಯೊಬ್ಬ ಯುವ ಜನತೆಯ ಮನಸ್ಸಿನಲ್ಲೂ ಕೂಡ ಈ ಭಾವನೆ ಇರ್ಬೇಕಲ್ವಾ? ನಾವು ಯಾವುದೇ ಕೆಲಸದಲ್ಲಿ ಇರಲಿ, ಆ ಕೆಲಸದಲ್ಲಿ ಮೊದಲು ಅಂತಕ್ಕಂಥದ್ದು ರಾಷ್ಟ್ರ ಅಂತಕ್ಕಂಥದ್ದು. ಈ ಭಾವನೆನ. ಎರಡನೇ ಭಾವನೆ, ದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ನನ್ನ ಸೋದರರು ಅಂತಕ್ಕಂಥ ಭಾವನೆ ಬಹಳ ಮುಖ್ಯ. ವಿವೇಕಾನಂದರು ಹೇಳಿದ್ದೇನೆ, ಅವ್ರು ಹೇಳ್ದಂತ ಸ್ಪಿರಿಚುಯಲಿ ಎನ್ಲೈಟೆಂಡ್ ಭಾರತ ಅಂದ್ರೆ, ಆಧ್ಯಾತ್ಮಿಕವಾಗಿ ಜಾಗೃತ ಅಂದ್ರೆ ಎಲ್ಲೋ ಪೂಜೆ ಪುನಸ್ಕಾರ ಮಾಡ್ಕೊಂಡು ಕೂತಿರುವಂತಹದ್ದು ಅಂತ ಅಲ್ಲ, ಅದು ಒಂದು ಭಾಗನೇನೆ. ಸ್ಪಿರಿಚುಯಲಿ ಎನ್ಲೈಟೆಂಡ್ ಅಂದ್ರೆ ಇದು ನನ್ನ ಬದುಕು ಸಾರ್ಥಕ ಆಗ್ಬೇಕು ಅಂತ. ಬದುಕಿನಲ್ಲಿ ಯಶಸ್ಸು ಪಡೆಯೋದು ಒಂದು, ಎಲ್ರೂ ಪಡಿಬೇಕು, ಆದ್ರೆ ಬದುಕು ಸಾರ್ಥಕ ಆಗೋದು ಇನ್ನೊಂದು. ಆ ಸಾರ್ಥಕ ಆಗ್ತಕ್ಕಂಥದ್ದು ದೇಶದ ಬಗ್ಗೆ ಹಿಂಗೆ ಯೋಚನೆ ಮಾಡಿದಾಗ, ರಾಷ್ಟ್ರ ಮೊದಲು ಅಂದಾಗ ಇದು. ಸೊ ಪ್ರತಿಯೊಬ್ಬ ಯುವಜನತೆ ಕೂಡ ನಾವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ವಿವೇಕಾನಂದರು ಹೇಳಿದಂತ ರೀತಿಯಲ್ಲಿ, ನನ್ನ ಬದುಕು ಸಾರ್ಥಕ ಆಗ್ಬೇಕಾದ್ರೆ ನಾನು ಯಾವ ಕೆಲಸದಲ್ಲೇ ಇರಲಿ, ನಾನು ಏನನ್ನೇ ಮಾಡ್ತಾ ಇರಲಿ, ಅದರಿಂದ ಸಮಾಜಕ್ಕೆ, ರಾಷ್ಟ್ರಕ್ಕೆ, ದೇಶಕ್ಕೆ ಒಳ್ಳೇದಾಗುವಂತ ಕೆಲಸವನ್ನು ಮಾಡಬೇಕು. ಅದನ್ನ ಮಾಡ್ಬೇಕಾದ್ರೆ ನಮಗೆ ನನ್ನ ಸುತ್ತ ಇರ್ತಕ್ಕಂಥವ್ರು ಸೋದರರು ಅಂತಕ್ಕಂಥ ಭಾವನೆ, ಆ ಸೋದರತ್ವದ ಭಾವ, ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆ ಇದೆಯಲ್ಲ, ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇವತ್ತಿನ ಕಾಲದಲ್ಲಿ ನಾನು ಆಗ್ಲೇ ಉಚ್ಚಾರ ಮಾಡಿದಂತಹ ನೀಡ್ ಆಫ್ ದಿ ಅವರ್ ಮತ್ತೆ ಹಿಸ್ಟಾರಿಕ್ ನೆಸೆಸಿಟಿ ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ನಾವೇ ನೋಡ್ತೀವಿ ಯುವಜನತೆಯ ಮನಸ್ಸಿನಲ್ಲಿ ಒಂದು ರೀತಿಯ ವಿಕೃತಿಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ರಾಜ್ಯಗಳೇ ಬೇರೆ, ಪ್ರಾಂತಗಳೇ ಬೇರೆ, ನಮ್ಮ ಭಾಷೆಯೇ ಬೇರೆ, ಈ ಭಾವನೆನೂ ಜಾಗೃತ ಆಗುವಂಥದ್ದು ಇದೆಯಲ್ಲ. ನಮ್ಮ ಕನ್ನಡದ್ದೋ, ತಮಿಳೋ, ತೆಲುಗೋ, ಹಿಂದಿನೋ, ಬಂಗಾಳಿನೋ ಎಲ್ಲವೂ ಕೂಡ ಉತ್ಕರ್ಷಕ್ಕೆ ಬರ್ತಕ್ಕಂಥದ್ದು ಭಾರತ ಮಾತೆಯ ಅಡಿಯಲ್ಲಿ ಇದ್ರೆ ಮಾತ್ರ. ಆ ಕಾರಣಕ್ಕೋಸ್ಕರವೇನೇನೆ ಕುವೆಂಪುರವರು ಅವತ್ತೇ ಬರೆದ್ರು. ಅವರು ಬರೆದಂತ ಒಂದು ಗೀತೆನಲ್ಲಿ ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿದ್ರು.
ಜೈ ಕರ್ನಾಟಕ ಮಾತೆ ಭಾರತದ ಜನನಿ ನೀನು ಅಂತ ಬರೀಲಿಲ್ಲ ಅವರು. ಮೊದಲು ಬರೆದಿದ್ದು ಭಾರತ ಮಾತೆಗೇನೆ, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಇವತ್ತೇನಾಗತ್ತೆ, ನಾವು ಬೇರೆ, ನಮ್ಮ ಭಾಷೆ ಬೇರೆ, ಈ ಭಾವನೆಗಳನ್ನೇ ಜಾಗೃತ ಆಗ್ತಾ ಇರೋಂಥದ್ದನ್ನ ನಾವು ನೋಡ್ತೀವಿ. ಇದನ್ನ ಮೀರಿ ಇಡೀ ದೇಶ ಒಂದು ಅಂತಕ್ಕಂಥ ಭಾವನೆ ಬರ್ಬೇಕಲ್ಲ, ಆ ಭಾವನೆನ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಇಡೀ ವಿವೇಕಾನಂದರು ಇವತ್ತು ಎಲ್ಲಿಂದ ಎಲ್ಲೂ ಹೋದ್ರು ಕೂಡ ಯಾಕೆ ಅವ್ರಿಗೆ ಆ ಮಾನ್ಯತೆ? ನೀವು ಯಾವುದೇ ಹಳ್ಳಿಗೆ ಹೋಗಿ, ಅಲ್ಲಿ ಒಂದು ಯುವಕ ಸಂಘ ಇದ್ರೆ ಒಂದು ವಿವೇಕಾನಂದ ಯುವಕ ಸಂಘವೇ ಅದಿರುತ್ತೆ, ಹೆಸರಾಗಿ ಇಟ್ಟಿರ್ತಾರೆ. ಯಾಕೆ ಇಷ್ಟು ವಿವೇಕಾನಂದರು ಪಾಪ್ಯುಲರ್ ಆದ್ರು? ಯಾಕೆ ಅಂತ ಹೇಳಿದ್ರೆ ಈ ಭಾವನೆಗಳನ್ನ ಉದ್ದೀಪನ ಮಾಡಿದ್ರು. ಇವತ್ತು ನಾವು ನೋಡ್ತೀವಿ ಕುಂಭಮೇಳದಲ್ಲಿ 9 ಕೋಟಿ ಜನ ಹೋಗಿ ಸ್ನಾನ ಮಾಡಿದ್ದಾರೆ ಅಂತ. ಅದು ಮುಗಿಯೋಷ್ಟೊತ್ತಿಗೆ ಎಷ್ಟು ಕೋಟಿ ಆಗತ್ತೋ ಗೊತ್ತಿಲ್ಲ. ಇಡೀ ಜಗತ್ತಿನಲ್ಲೇನೆ ಅತ್ಯಂತ ದೊಡ್ಡ ಒಂದು ಆಧ್ಯಾತ್ಮಿಕವಾಗಿ ಜನ ಒಟ್ಟಿಗೆ ಬರ್ತಕ್ಕಂಥದ್ದು ಅಂದ್ರೆ ಕುಂಭನೇ. ಅದು ಬಿಟ್ಟು ಬೇರೆ ಎಲ್ಲೂ ಇಲ್ಲ. ವಾಟಿಕನ್ ನಲ್ಲಿ ನಡೀತಕ್ಕಂತಹ ಪೋಪರ ಒಂದು ಭಾಷಣದಲ್ಲೂ ಕೂಡ ಇಷ್ಟು ಜನ ಸೇರಕ್ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಜನ ಸೇರಿದ್ದಾರೆ. ಹಜ್ ಯಾತ್ರೆಯಲ್ಲಿ ಇಷ್ಟು ಜನ ಸೇರಲ್ಲ. ಮೆಕ್ಕಾದಲ್ಲಿ ಅಲ್ಲಿ ಹೋಗಿರ್ತಕ್ಕಂಥವ್ರು ಯಾರು? ಬರೀ ಉತ್ತರ ಪ್ರದೇಶದವರ, ಬರೀ ಹಿಂದಿ ಮಾತನಾಡೋರ? ಇಲ್ಲ, ದೇಶದ ಮೂಲೆಯಿಂದ ಹಳ್ಳಿಯಿಂದ ಅಲ್ಲಿಗೆ ಹೋಗಿದ್ದಾರೆ. ಅಂದ್ರೆ ಭಾವನೆ ಏನು? ನಾವೆಲ್ಲರೂ ಒಂದು, ಈ ದೇಶಕ್ಕೆ ಸೇರಿದಂಥವ್ರು. ನಮ್ಮ ಕಾವೇರಿ ಎಷ್ಟು ಪವಿತ್ರವೋ ಗಂಗೆನೂ ನಮಗಷ್ಟೇ, ಗೋದಾವರಿ ಎಷ್ಟು ಮುಖ್ಯನೋ ಗಂಗೆನೂ ಅಷ್ಟೇ ಮುಖ್ಯ. ಈ ಭಾವನೆ ಇದೆಯಲ್ಲ, ಇದು ನಮ್ಮ ಹೃದಯದಲ್ಲಿ ಇದ್ದುಬಿಟ್ಟಿರತಕ್ಕಂಥ ಭಾವನೆ, ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥದ್ದು. ಅದನ್ನ ಉದ್ದೀಪನಗೊಳಿಸುವಂತ ಕೆಲಸ, ಅದನ್ನ ಸ್ಥಾಯಿಯಾಗಿ ಬೆಳೆಸ್ಕೊಂಡು ಇಟ್ಕೊಳ್ಳುವಂತ ಕೆಲಸ, ಅದನ್ನ ನಾವು ಮಾಡ್ಬೇಕಾಗಿರ್ತಕ್ಕಂಥ ಸಂಗತಿ. ಸೊ ಇದು ನಾವು ಬಿ ಗುಡ್, ಉತ್ತಮನಾಗೋದಲ್ಲಿ ಇರ್ತಕ್ಕಂಥದ್ದು. ಉಪಕಾರಿ, ಈ ಭಾವನೆಯಿಂದ ಇಡೀ ದೇಶದ ಜನತೆ ನಾವು ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಎಲ್ಲೋ ಗುಜರಾತ್ನಲ್ಲಿ ಭೂಕಂಪ ಆದಾಗ, ಹಿಮಾಚಲ ಪ್ರದೇಶದಲ್ಲಿ ಭೂಕಂಪ ಆಗ, ಉತ್ತರಾಖಂಡದಲ್ಲಿ ಪ್ರವಾಹದ ಪರಿಸ್ಥಿತಿ ಬಂದಾಗ, ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ಈ ದೇಶದ ಮೂಲೆಯಿಂದಲೂ ಅಲ್ಲಿಗೆ ಹೋಗಿದೆ. ತಮಿಳುನಾಡಿನಲ್ಲಿ 62ರ ದಶಕದಲ್ಲಿ ಅಣ್ಣಾದೊರೆ ಮುಖ್ಯಮಂತ್ರಿ ಆಗಿದ್ರು. ತಮಿಳುನಾಡಿನಲ್ಲಿ ಒಂದ್ ಸ್ವಲ್ಪ ಹೇಳುವಂತದ್ದು ಇದೆಯಲ್ಲ, ನಾವು ತಮಿಳು ಬೇರೆ ಅದು ಇದು ಅಂತೆಲ್ಲ ಹೇಳ್ತಕ್ಕಂಥದ್ದು. ಆದ್ರೆ 1962ರಲ್ಲಿ ಚೈನಾ ಆಕ್ರಮಣ ಆದಾಗ ಚೆನ್ನೈನಲ್ಲಿ, ಅವತ್ತು ಮದ್ರಾಸು, ಅಣ್ಣಾಮಲೈ ಭಾಷಣ ಮಾಡಿದ್ರು. ಹಿಮಾಲಯ ನಮ್ಮದು, ಶಿವನ ಸ್ಥಾನ ಅದು, ಅದ್ರ ಮೇಲೆ ಆಕ್ರಮಣವನ್ನ ಸಹಿಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಯಾಕನ್ನಿಸ್ತು ಅವ್ರಿಗೆ? ಅವ್ರ ಹೃದಯದಲ್ಲಿ ಇದ್ದಿದ್ದು ಅದೇನೆ. ರಾಜಕೀಯ ಕಾರಣಕ್ಕೆ ಏನೇ ಮಾತಾಡಿರ್ಬೋದು, ಆದ್ರೆ ಅವರ ಹೃದಯದಲ್ಲಿ ಇದ್ದಂತ ಭಾವನೆ ಇದೆಯಲ್ಲ, ಅದು ಸಂಕಟ ಬಂದಾಗ ಆಚೆ ಬಂದಂತ ಸಂಗತಿ. ಹಾಗಾಗಿ ನಮ್ಮ ಯುವಜನತೆ ಈ ಎಲ್ಲ ನಮ್ಮನ್ನ ಭೇದ ಮಾಡ್ತಕ್ಕಂಥ ಸಂಗತಿಗಳನ್ನ, ಅದು ಭಾಷೆ, ಪ್ರಾಂತ, ಜಾತಿ ಎಲ್ಲವನ್ನೂ ಮೀರಿ ಮೇಲೆ ಹೇಳುವಂತ ಸಂಗತಿನ ಮಾಡುವಂಥದ್ದು. ಸೊ ಆಗ ನಾವು ನಿಜವಾದ ಉಪಕಾರಿ ಆಗ್ತೀವಿ. ಮತ್ತು ನಾವು ಯಾವ್ಯಾವ ಕ್ಷೇತ್ರದಲ್ಲಿದ್ದೀವೋ ಆಯಾ ಕ್ಷೇತ್ರದಲ್ಲೇನೆ ನಮ್ಮ ಕೆಲಸವನ್ನು ಮಾಡೋದಲ್ದಿರ ಸಮಾಜದ ಹಿತದೃಷ್ಟಿಯಿಂದ ನಾವು ಎಲ್ಲರೂ ಏನಾದ್ರು ಕೆಲಸ ಮಾಡ್ಬೇಕು. ಅತ್ಯಂತ ನಾವು ಯಾವುದೇ ಕೆಲಸದಲ್ಲಿದ್ರು ಕೂಡ ನಮ್ಮ ಕೈಯಲ್ಲಿ ಏನಾಗತ್ತೆ, ಸಮಾಜಕ್ಕೆ ನನ್ನ ದೃಷ್ಟಿಯಿಂದ ಏನಾದ್ರೂ ಒಂದು ಮಾಡಿ ನಿಸ್ವಾರ್ಥವಾಗಿ, ಏನು ಸಮಾಜದಿಂದ ಅಪೇಕ್ಷೆ ಇಲ್ದಿರ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ನಾನು ಉಪಕಾರಿ ಆಗ್ತಕ್ಕಂಥ ಸಂಸ್ಥೆ. ಇಡೀ ಸಮಾಜದ ಮೇಲೆ ನಾನು ನಿಂತಿದ್ದೀನಿ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಸಮಾಜದಲ್ಲಿ ಪ್ರತಿಯೊಬ್ಬರ ಕೆಲಸ ಕಾರ್ಯಗಳಿಂದಲೇ ನನ್ನ ಜೀವನ, ನನ್ನ ಬದುಕು, ನಾನು ಬೆಳಿತಕ್ಕಂಥದ್ದು. ಹಾಗಾಗಿ ಆ ಸಮಾಜಕ್ಕೆ ನಾನು ಏನಾದ್ರು ಕೊಡ್ಬೇಕಲ್ಲ. ಪುರಂದರದಾಸರು ಹೇಳಿದ್ರು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಅದೇನೇನು, ಈ ಸಮಾಜಕ್ಕೆ, ಈ ರಾಷ್ಟ್ರಕ್ಕೆ ನಾನು ಏನಾದ್ರೂ ಮಾಡಬೇಕು ಅನ್ನುವಂಥ ಭಾವನೆ ಇದೆಯಲ್ಲ, ಅದನ್ನ ಜಾಗೃತ ಮಾಡ್ಕೊಳ್ತಕ್ಕಂಥದ್ದು. ಹಾಗಾಗಿ ನಮ್ಮ ಜೀವನದಲ್ಲಿ ಉತ್ತಮ ಮೌಲ್ಯಗಳನ್ನ, ಯಾವುದು ಮಾನವೀಯ ಮೌಲ್ಯಗಳು ಅಂತ ಇವತ್ತೆಲ್ಲ ತುಂಬಾ ಪ್ರಚಾರದಲ್ಲಿ ಇದೆಯೋ, ಆ ಮೌಲ್ಯಗಳನ್ನ ಅಳವಡಿಸ್ಕೊಳ್ಳುವಂಥದ್ದು.
ಆ ನಂತರ ಸಮಾಜಕ್ಕೋಸ್ಕರ ನಾವು ಉಪಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು. ಸೊ ಪ್ರತಿ ವರ್ಷ ಸಮರ್ಥ ಭಾರತದ ಉದ್ದೇಶವೇ ಅದು. ಭಾರತ ಸಮರ್ಥ ಆಗುವಂಥದ್ದು ಈ ರೀತಿಯ ಜನಗಳಿಂದ. ಹಾಗಾಗಿ ಅಂತಹ ಸಮರ್ಥ ಯುವ ಜನತೆಯನ್ನ ತಯಾರು ಮಾಡೋದೇ ಸಮರ್ಥ ಭಾರತ. ಅದು ಕೊಡ್ತಾ ಇರತಕ್ಕಂಥ ಸಂದೇಶವೂ ಇದೇನೇನೆ, ಉತ್ತಮನಾಗು, ಉಪಕಾರಿಯಾಗು, ಆಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.